ಕ್ರಿಕೆಟ್ನಲ್ಲಿ ಕೆಲವು ದಾಖಲೆಗಳು ಇವೆ, ಅವುಗಳನ್ನು ಮುರಿಯುವುದು ಅಸಾಧ್ಯ. ಅದರಲ್ಲೂ ನಮ್ಮ ಅಶ್ವಿನ್ ಅನ್ನ ನಿನ್ನೆ ನಡೆದ ಪಂದ್ಯದಲ್ಲಿ ಒಂದು ದಾಖಲೆ ಮಾಡಿದ್ದಾರೆ. ನಂಬರ್ 3 ಮೋಸ್ಟ್ ಎಕ್ಸ್ಪೆನ್ಸಿವ್ ಕ್ರಿಕೆಟ್ ಬ್ಯಾಟ್. ಸಾಮಾನ್ಯವಾಗಿ ಎಲ್ಲಾ ಬ್ಯಾಟ್ಸ್ಮನ್ಗಳ ಹತ್ತಿರ ಒಂದೇ ರೀತಿಯ ಬ್ಯಾಟ್ ಇರುತ್ತದೆ. ಆದರೆ ನಿಮಗೆ ಗೊತ್ತಾ ಕ್ರಿಕೆಟ್ನಲ್ಲಿ ಅತ್ಯಂತ ದುಬಾರಿಯಾದ ಬ್ಯಾಟ್ ಯಾವುದು ಮತ್ತು ಅದನ್ನು ಯಾರು ಬಳಕೆ ಮಾಡಿದ್ದರು ಎಂದು ನಿಮಗೆ ಕೇಳಿದರೆ ಆಶ್ಚರ್ಯವಾಗಬಹುದು. 2011ರ ವಿಶ್ವಕಪ್ ಫೈನಲ್ನಲ್ಲಿ MS ಧೋನಿ ಈ ಬ್ಯಾಟ್ ಬಳಸಿದ್ದರು ಮತ್ತು ಅವರು ಅದೇ ಬ್ಯಾಟ್ನಿಂದ ವಿಜೇತ ಸಿಕ್ಸರ್ ಹೊಡೆದು ಭಾರತಕ್ಕೆ ವಿಶ್ವಕಪ್ ಗೆಲ್ಲಿಸಿ ಕೊಟ್ಟಿದ್ದರು. ಈ ಬ್ಯಾಟ್ ಅನ್ನು 2011ರಲ್ಲಿ ಇಂಗ್ಲೆಂಡ್ನಲ್ಲಿ ಹರಾಜು ಮಾಡಲಾಗಿತ್ತು ಮತ್ತು ಅದು ಸುಮಾರು 84 ಲಕ್ಷ ರೂಪಾಯಿಗೆ ಮಾರಾಟವಾಗಿತ್ತು. ನಂಬರ್ 2 ಟೆಸ್ಟ್ ಕ್ರಿಕೆಟ್ನ ಒಂದು ಪಂದ್ಯದಲ್ಲಿ 10 ವಿಕೆಟ್ಗಳನ್ನು ತೆಗೆದುಕೊಂಡ ಹಲವಾರು ಬಾಲರ್ಗಳನ್ನು ನೀವು ನೋಡಿರಬಹುದು. ಆದರೆ ಇದನ್ನು ಕೇಳಿ ನೀವು ಶಾಕ್ ಆಗಬಹುದು, ಏಕೆಂದರೆ ಒಂದು ಸೀಮಿತ ಓವರ್ ಪಂದ್ಯದಲ್ಲಿ 10 ವಿಕೆಟ್ಗಳನ್ನು ಪಡೆದ ಒಬ್ಬ ಬಾಲರ್ ಕೂಡ ಇದ್ದಾನೆ. 2008ರಲ್ಲಿ ನೇಪಾಳದ ಬಾಲರ್ ಮೆಹಬೂಬ್ ಆಲಂ ಮೊಜಾಂಬಿಕ್ ವಿರುದ್ಧ 7.5 ಓವರ್ಗಳಲ್ಲಿ 10 ವಿಕೆಟ್ಗಳನ್ನು ಪಡೆದಿದ್ದರು. ನಂಬರ್ 1 MS ಧೋನಿ ತಮ್ಮ ಟೆಸ್ಟ್ ಕ್ರಿಕೆಟ್ನಲ್ಲಿ 6 ಶತಕಗಳನ್ನು ಬಾರಿಸಿದ್ದಾರೆ. ಆದರೆ ನಿನ್ನೆ ಸೆಪ್ಟೆಂಬರ್ 19ರಂದು ರವಿಚಂದ್ರನ್ ಅಶ್ವಿನ್ ಬಾಂಗ್ಲಾದೇಶ ವಿರುದ್ಧ 113 ರನ್ಗಳ ಇನ್ನಿಂಗ್ಸ್ ಆಡಿದರು ಮತ್ತು ಇದರೊಂದಿಗೆ ಅವರು ಟೆಸ್ಟ್ಗಳಲ್ಲಿ 6 ಶತಕಗಳನ್ನು ಬಾರಿಸಿ MS ಧೋನಿ ಅವರ ಸಮಾನ ಸಾಧನೆ ಮಾಡಿದರು ಮತ್ತು ಅವರು ಹೀಗೆ ಮಾಡಿರುವ ಏಕೈಕ ಬಾಲರ್ ಆಗಿದ್ದಾರೆ.